ನಮಸ್ಕಾರ ರೀಪಾ. ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಶ್ರೀ ಕ್ಷೇತ್ರ ಉಳುವಿ ಚನ್ನ ಬಸವೇಶ್ವರವರ ದೇವಸ್ಥಾನಕ್ಕೆ ಹೊಂಟಿದ್ದೇವ್ರಿ. ಒನ್ ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ವಿ ರೀ. ಅಂದ ಹೋಗಿ ಅಂದ ಬಂದ್ರಾತಂತ ಉಳುವಿದ ನೆನಪಾಯಿತು. ಹೀಗಾಗಿ ಉಳುವಿ ಕಡೆ ಪ್ರಯಾಣ ಬೆಳೆಸಿದ್ದೇವೆ. ಬೈಲಂಗುಲದಿಂದ ಹೋಗ್ಬೇಕಂದ್ರೆ 4-5 ತಾಸು ಅಂತ ಆರಾಮಾಗಿ ಬೇಕ್ರಿ. ಹೀಗಾಗಿ ಚಹಾ, ಚುನ್ಮುರಿ, ಬಜ್ಜಿ ಎಲ್ಲ ಮನ್ಯಾಗ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ರೀ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಸ್ವಲ್ಪ ಕುಂತ ಚಾಗಿ ಕುಡಿದ ಹೋಗಿದ್ರೆ ಒಟ್ಟು ಮನಸ್ಸಿಗೆ ಸಮಾಧಾನನ ಆಗೋದಿಲ್ಲ. ಯಾಕಂದ್ರೆ ಜರ್ನಿ 4-5 ತಾಸು ಅಂದ್ರೆ ಸ್ವಲ್ಪ ಮೂಡ ಫ್ರೆಶ್ ಆಗ್ಬೇಕಲ್ರಿ. ಹೀಗಾಗಿ ಒಂದು ಚಲೋ ಜಾಗ ನೋಡ್ಕೊಂಡು ಚಹಾ ಕುಡಾಕಂತ ಕುಂತ್ಬಿಟ್ಟಿದ್ದೀವಿ. ಅಲ್ಲಿ ಮುಟ್ಟಿದ್ರೆ ಮನಿ ಗಿಡ ಸಿಕ್ತು. ಒಂಚೂರು ಅದನ್ನ ಟಚ್ ಮಾಡಿ ಇನ್ಯಾಕೆ ತಡ ಮಾಡೋದು, ಚುನ್ಮರಿ ತಂದೇವಿ ಮತ್ತು ಚಾನು ಕುಡೋಣಂತ ಬರಲ್ಲ. ಹೈವೇ ಮೇಲೆ ಹೋಗೋದಕ್ಕೆ ಮತ್ತು ಈ ಘಾಟ್ ಸೆಕ್ಷನ್ದಾಗ ಹೋಗೋದಕ್ಕೆ ಭಾಳ ಮಸ್ತ್ ಮಜಾ ಕೊಡ್ತೈತೆ ನೋಡ್ರಿ. ಹೆಂಗಂದ್ರೆ ಒನ್ ವೇ ರೋಡ್ ಇತ್ತು. ಆಜು ಬಾಜು ನೋಡಿದ್ರೆ ಮಸ್ತ್ ಬೇಕಿ ಗಿಡ ಇದ್ದು ರೀ. ನಡು ಗಾಡಿ ಬಿಟ್ಕೊಂಡು ಹೊಂಟ್ರೆ ಆಜು ಬಾಜು ಇರುವಂಥ ಪೀಕಾಗಿ ಒದರುವಂಥ ಪಕ್ಷಿಗಳ ಸೌಂಡ ಇಷ್ಟು ಮಸ್ತಾಗೆ ಕೇಳತ್ತಂದ್ರೆ ಅಷ್ಟು ಕಿವಿಗೆ ತಂಪು ನೀಡ್ತೈತೆ ನೋಡ್ರಿ. ನಡ್ರಿ ಮುಂದಕ್ಕೆ ಹೋಗೋಣಂತ. ಮತ್ತು ಹಗಲಿ ಬಂದಿರೋದ್ರಿಂದ ರೀ ಏನು ಮಸ್ತ್ ಕಾಣತೈತಿ ನೋಡ್ರಿ ನೀವು. ಇನ್ನು ಒಂದು ಅರ್ಧ ಹಾದಿ ಬಂದಿದ್ರಿ. ವ್ಯೂ ಪಾಯಿಂಟ್ ಅಂತ ಮಾಡಿದಾರು. ಮಸ್ತಾಗಿ ನಿಂತ ನೋಡಿದರೆ ಹೆಂಗೆ ಕಣ್ ತುಂಬಿಕೊಳ್ತೈತಂತ ಒಂಚೂರು ಹತ್ತಿ ನೋಡೋಣಂತ ನಡ್ರಿ ಮ್ಯಾಲ್ಗೆ ಹೋಗೋಣಂತ. ಎಲ್ಲೆಲ್ಲೋ ಹೋಗಿ ಬೇರೆ ದೇಶಗಳನ್ನ ಸುತ್ತಾಡಿ ಬರ್ತೇವೆ. ಆದರೆ ನಮ್ಮ ದೇಶದಾಗ ನಮ್ಮ ಪ್ರಕೃತಿ ಸೌಂದರ್ಯ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಏನಂತೀರಿ? ಎಷ್ಟು ಮಸ್ತ್ ಸೌಂದರ್ಯ ಗಿಡಗಳ್ದೆ ಕಾಣತ್ತಂದ್ರೆ ಬಂದ್ರೆ ಉಳುವಿಗೆ ಬರ್ಬೇಕು ನೋಡ್ರಿ ಅನ್ನೋ ಅಷ್ಟು ತಂಪು ಕೊಡತ್ತತಿ. ಈಗೆಲ್ಲ ಕಾರು, ಬೈಕು, ಬಸ್ಸು ಇಟ್ಕೊಂಡು ಬರಾಕ ಇಷ್ಟ ಒದ್ದಾಡ್ತೇವೆ. ಆದ್ರೆ ಆವಾಗಿನ ಕಾಲದಾಗ ಕಲ್ಯಾಣ ಕ್ರಾಂತಿ ನಡೆದಾಗ್ರಿ ಚನ್ನ ಬಸವಣ್ಣವರು ಹೆಂಗೆ ಈ ಕಾಡಿನ ಮಧ್ಯದಾಗ ಬಂದು ಉಳುವಿ ಒಳಗೆ ಉಳಿದಿರಬೇಕು ಲೆಕ್ಕ ಹಾಕ್ರಿ ನೀವೇ ನೋಡೋಣ. ಬಸವಣ್ಣವರು ಕೂಡಲ ಸಂಗಮದ ಕಡೆ ಪ್ರಯಾಣ ಬೆಳೆಸಿದ್ರೆ ಚನ್ನ ಬಸವಣ್ಣವ್ರಿ ಇನ್ನಿತರ ಶರಣರ ಜೊತೆ ಉಳುವಿಗೆ ಬಂದ ನೆಲೆ ಊರ್ತಾರೋ. ಎಂತೆಂಥ ದೇವ್ರುಗಳ್ನ ಕಷ್ಟ ಬಿಟ್ಟಿಲ್ಲ. ಇನ್ನು ನಿಮ್ಮಂಥ ಮನುಷ್ಯರ ಯಾವ ಲೆಕ್ಕ ಹೇಳ್ರಿ ನೋಡೋಣ. ಬರುವುದೆಲ್ಲವೂ ಬರಲಿ, ಆ ಬಸವಣ್ಣನ ಕೃಪೆಯೊಂದಿರಲಿ ಅಂತ ಮುಂದೆ ಹಾದಿ ಹಿಡಿಯೋಣಂತ ನಡೀರಿ. ಪ್ರತಿ ವರ್ಷ ರೀ ಉಳುವಿ ಜಾತ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇಲ್ಲದಲ್ಲಿದ್ದ ದೊಡ್ಡ ಖುಷಿ ತಂದು ಕೊಟ್ಬಿಡ್ತೈತಿ. ಯಾಕಂದ್ರೆ ಈ ಉಳುವಿ ಜಾತ್ರೆಗೆ ರೀ ಅತಿ ಹೆಚ್ಚು ನಮ್ಮ ಕಡೆ ಜನನ ಬಂದುಬಿಡ್ತೈತಿ. ಚಕ್ಕಡಿ ಮತ್ತು ಟ್ಯಾಕ್ಟರ್ ತೊಗೊಂಡು ಬಂಡಿ ಮಾಡ್ಕೊಂಡು ಜಾತ್ರೆಗೆ ಒಂದು 8 ದಿನ ಬಂದುಬಿಡ್ತಾರೆ ನೋಡ್ರಿ. ನಮ್ಮ ಮಾತಿನ ಗದ್ದಲಾಗ ಉಳುವಿ ಅಂತ ರೀಚ್ ಆಗಿ ಬಿಟ್ವಿ. ಇನ್ನು ಚೆಕ್ ಪೋಸ್ಟ್ ಇತ್ತು, ಸ್ವಲ್ಪ ಎಲ್ಲ ಚೆಕ್ ಮಾಡಿ ಒಳಗಡೆ ನಮ್ಮನ್ನ ಬಿಟ್ಟರು. ಈ ಉಳುವಿ ಜಾತ್ರೆ ರೀ ಭಾರತ್ ಹುಣ್ಣಿಮೆ ದಿನ ಶುರು ಮಾಡ್ತಾರೋ. ಭಾರತ್ ಹುಣ್ಣಿಮೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಗುಡಿ ಹುಣ್ಣಿಮೆ ಅಂತ ಕರಿತೇವ್ರಿ. ಮತ್ತು ಮಗ ನಕ್ಷತ್ರದ ಮ್ಯಾಲೆ ತೇರನ್ನು ಎಳಿತಾರ್ರಿ. ನಮ್ಮ ರಿಲೇಟಿವ್ದಾಗ್ರಿ ಸತತ 20 ವರ್ಷಗಳಿಂದ ರೀ ಟ್ಯಾಕ್ಟರ್ ಬಿಡ್ತಾರೋ ಉಳುವಿ ಜಾತ್ರೆಗಂತ. ಪ್ರತಿ ಬಾರಿನೂ ಕರೀತಾರೋ. ಕಾರಣಾಂತರಗಳಿಂದ ನನಗೆ ಹೋಗೋಣಾಗಿಲ್ಲ. ನೋಡೋನು ಈ ಬಾರಿ ಅನುಕೂಲ ಆತಂದ್ರೆ ಹೋಗಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾನಂತ. 5-6 ದಿನ ರೀ ಮಸ್ತ್ ಪೈಕಿ ಜಾತ್ರೆ ಮಾಡ್ಕೊಂಡು ಬಂದುಬಿಡ್ತಾರೋ. ಇಲ್ಲಿ ನೋಡ್ರಿ ಅಂತೂ ಇಂತೂ ನಮಗೆ ಉಳುವಿ ಫೈನಲ್ ಆಗಿ ಸಿಕ್ಕಿಬಿಡ್ತು. ಇದೆ ನೋಡ್ರಿ ಗರ್ಭಗುಡಿ. ಶ್ರಾವಣದಾಗ ಕಾರ್ತಿಕ್ ಮಾಸದಾಗ ಬಂದ್ರಿ ಕಾಲಿಡಾಕ ಜಾಗ ಸಿಗೋದಿಲ್ಲ, ಅಷ್ಟು ರಶ್ ಇರ್ತೈತಿ. ನಾವು 2 ಇಲ್ಲದ ಅಡದಿಂದಾಗ ಬಂದಿದ್ದೇವ್ರಿ. ಹೀಗಾಗಿ ಗದ್ಲೊಂಚೂರ ಕಮ್ಮಿನೇ ಇತ್ತು. ಮತ್ತು ಇಲ್ಲಿದೊಂಥರ ಫೀಲ ಬೇರೆ ನೋಡ್ರಿ. ಹೆಂಗಂದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಆರಾಮ ಅನ್ನೋದು ಅನಿಸ್ತೈತಿ. ಉಳುವಿ ಜಾತ್ರೆ ಅನುಭವ ಬೇಕಂದ್ರೆ ಜಾತ್ರೆಗೆ ಬಂದು ನೋಡ್ಬೇಕ್ರಿ. ಇಲ್ಲ ಗುಡಿ ಎಷ್ಟ ನೋಡಿ ಸಮಾಧಾನಲೆ ಹೋಗಿ ಬರ್ತಾನಂದ್ರೆ ಹಿಂಗೆ ಅಡದಿಂದಾಗ ಬಂದ್ರಿ ಎಲ್ಲ ಚಂದಾಗಿ ನಿಮಗೆ ದರ್ಶನ ಸಿಕ್ಬಿಡ್ತೈತಿ. ಇನ್ನು ಗಾಡಿ ಸೈಡ್ಗೆ ಹಚ್ಚಿ ಒಳಗಡೆ ಹೋಗೋನು ನಡೀರಿ. ಇನ್ನು ಇಲ್ಲೊಂದು ಅರಳಿ ಮರ ಐತ್ರಿ. ಆ ಮರ ಜೋರಾಗಿ ಬೀಸಿದಾಗ ತೇರನ್ನು ಎಳಿತಾರಂತ್ರಿ ಜಾತ್ರೆ ಟೈಮ್ದಾಗ. ಇಲ್ಲೆಲ್ಲ ಉಳ್ಯಾಕ್ರಿ ರೂಮ್ಗಳದಾವು. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ರೂಮ್ಗಳನ್ನ ಸಿಗ್ತಾವ್ರಿ. ಇನ್ನು ಒಳಗಡೆ ಹೋಗೋಣಂತ ನಡೀರಿ. ಗುಡಿ ಒಳಗ್ರಿ ಹೊಂಟಿದ್ದೇವೆ. ಮನಸ್ಸು ಎಷ್ಟು ಆರಾಮ್ ಅನ್ಸಾತಂದ್ರೆ ಮನಸ್ಸಿನಾಗ ಇದ್ದಿದ್ದೆಲ್ಲ ಕಳೆದು ಹೋಗಿ ಏನೋ ಒಂಥರ ಶಾಂತತೆ ಸಿಕ್ಕಂಗೆ ಅನ್ಸಾತತಿ. ಇದೇನು ಈ ಜಗದ ನಿಯಮನ ಏನೋ ಗೊತ್ತಿಲ್ರಿ. ಇಲ್ಲಿ ನೋಡ್ರಿ ಮ್ಯಾಲ ಎಲ್ಲ ಹೆಂಗೆ ಕಟ್ಗೆ ಒಳಗೆ ಡಿಸೈನ್ ಮಾಡಿದಾರೋ. ಇಲ್ಲೇ ಉಳುವಿಗೆ ಬಂದರೆ ಒಂದು 4-5 ದಿನ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಸುತ್ತುವರೆದೆಲ್ಲ ನಾವು ನೋಡ್ಕೊಂಡು ಹೋಗಾಕು ಎಲ್ಲ ಜಾಗಗಳು
ಅದಾವ್ರಿ. ಆದ್ರೆ ಟೈಮ ಬೇಕು ನೋಡ್ರಿ. ಹೀಗಾಗಿ ನಾವು ಒಂದೇ ಡೇ ಬಂದಿದ್ದರಿಂದ ಅವಸರ್ಲೆ ಬಂದು ಅವಸರ್ಲೆ ಹೋಗೇ ಬಿಟ್ಟಿವಿ ನೋಡ್ರಿ. ಫೈನಲ್ ಆಗಿ ಚೆನ್ನ ಬಸವಣ್ಣವ್ರದ ದರ್ಶನ ನಮಗೆ ಸಿಕ್ತು. ಗದ್ಲಿದ್ದರಿ ಹೊರಗೆ ಹೊರಗೆ ನಿಂತ ಓಡಿ ಹೋಗ್ಬಿಡ್ತೀವಿ. ಇಷ್ಟು ಆರಾಮಾಗಿ ದರ್ಶನ ಸಿಗ್ತಿರ್ಕಿಲ್ಲ. ಇನ್ನು ಇಲ್ಲಿರುವಂಥ ಸ್ಕೂಲ್ ಮಕ್ಕಳ್ರಿ ಸಾಯಂಕಾಲ ಪ್ರಾರ್ಥನೆ ಮಾಡೋಕೆ ಗುಡಿ ಒಳಗೆ ಬಂದಿದ್ರು. ಬೆಳಿಗ್ಗೆ ಸಾಯಂಕಾಲ 2 ಬಾರಿ ಮಾಡ್ತಾರಂತ. ವಸತಿ ಸಹಿತ ವಸತಿ ರಹಿತ ಎರಡೂ ಥರ ಸ್ಕೂಲ್ಗಳು ಅದಾವ್ರಿ. ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಕ್ಕಳು ಪ್ರಾರ್ಥನೆ ಮಾಡಾಕತ್ತಾವು ನೋಡ್ರಿ. ನಿಮಗೊಂಚೂರು ಏನು ವಚನ ಹೇಳತ್ತಾರೋ, ಏನು ಪ್ರಾರ್ಥನೆ ಮಾಡತ್ತಾರಂತ ಒಂಚೂರು ನಿಮಗೂ ತೋರಿಸ್ತೇನೆ, ಕೇಳ್ರಿ. ಇನ್ನು ಗುಡಿಯ ಎದುರಿಗೇನ ರೀ ಹೊಂಡ ಐತಿ. ಆರಾಮಾಗಿ ಜಳಕ ಮಾಡ್ಕೋಬೋದು. ಅಲ್ಲೇ ಬಿಸಿನೀರು ಕೊಡ್ತಾರಂತ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಬೋದು. ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೀವ್ರಿ. ಮಕ್ಕಳು ಸಾಲಾಗಿ ಹೊರಗಡೆ ಹೊಂಟಿದ್ರು. ಊಟ ನಾಷ್ಟ ಎಲ್ಲ ಥರ ವ್ಯವಸ್ಥೆ ಇರ್ತೈತ್ರಿ. ಆದರೆ ನಾವು ಬಂದಿದ್ದು ಸ್ವಲ್ಪ ಸಾಯಂಕಾಲ 5:15 ಅಂದ ತಕ್ಷಣ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಇರಲಿ, ಆರಾಮಾಗಿ ದರ್ಶನ ಮಾಡ್ಕೊಂಡು ವಾಪಸ್ ಊರ ಕಡೆ ಹೊಂಟಿದ್ದೇವಂತ. ಆ ಚೆನ್ನ ಬಸವಣ್ಣವರ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಹಂಗಂತ ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೊಮ್ಮೆ ಭೇಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.